ರಮೇಶ್ ಎಂ ಅವರು ಶ್ರೀ ಮೌನೇಶ್ವರಾಚಾರ್ ಮತ್ತು ಜಾನಮ್ಮ ದಂಪತಿಗಳ 4ನೇ ಪುತ್ರರಾಗಿ 23/6/1977ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ತ್ಯಾಗದ ಬಾಗಿಯಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದ ಇವರು ಮಾಧ್ಯಮಿಕ ಶಿಕ್ಷಣವನ್ನು ಕಡೂರು ತಾಲೂಕಿನ ಗಿರಿಯಾಪುರದಲ್ಲಿ ಪೂರೈಸಿದರು. ತಾನು ಓದಿದ ಶಾಲೆಯಲ್ಲಿ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಗಿರಿಯಾಪುರದ ಶ್ರೀ ಗುರುಕುಲ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿ ಚಿಕ್ಕಮಗಳೂರಿನ BDR ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು 92% ಅಂಕದೊಂದಿಗೆ ಪಡೆದು ತೇರ್ಗಡೆ ಹೊಂದಿದ್ದಾರೆ. ಶಿವಮೊಗ್ಗದ DVS ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದು ಕುವೆಂಪು ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದು ಅತಿ ಹೆಚ್ಚು ಅಂಕವನ್ನು ಗಳಿಸಿ ಚಿಕ್ಕಮಗಳೂರು ಜಿಲ್ಲಾ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಗಳಿಸಿಕೊಂಡವರು. ತರೀಕೆರೆಯ AVS ಶಿಕ್ಷಣ ಮಹಾವಿದ್ಯಾಲಯದಿಂದ B.Ed ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರು ತಮ್ಮ ವೃತ್ತಿಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲಿಂಗದಹಳ್ಳಿ, PJNM ಪದವಿ ಪೂರ್ವ ಕಾಲೇಜು ಬೀರೂರು, ಕುವೆಂಪು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ತರಗತಿಗಳ ಪರೀಕ್ಷಾಂಗದ ಕೇಂದ್ರ ಪರಿವೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತರಗತಿಗಳಿಗೆ ಉಪನ್ಯಾಸಕರಾಗಿ, ಆಳ್ವಾಸ್ ಕಾಲೇಜು ಮೂಡುಬಿದ್ರೆಯಲ್ಲಿ ಉಪನ್ಯಾಸಕರಾಗಿ, ಕಾರ್ಕಳ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶೈಕ್ಷಣಿಕ ಸಹಭಾಗಿತ್ವದ HKS ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ತಮ್ಮ ಬೋಧನೆಯ ಬೋಧಿ ವೃಕ್ಷದ ನೆರಳಿನಲ್ಲಿ ಆಶ್ರಯ ಪಡೆದ ಒಬ್ಬ ವಿದ್ಯಾರ್ಥಿಯು ಅನುತ್ತೀರ್ಣನಾಗದೇ ಇರುವುದು ತಮ್ಮ ನಿಷ್ಠೆ, ಶ್ರದ್ಧೆ ಹಾಗೂ ವಿಷಯದ ಆಳವಾದ ಜ್ಞಾನಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಕೇವಲ ಪಠ್ಯದ ವಿಷಯಗಳಲ್ಲಿ ಅಷ್ಟೇ ಅಲ್ಲದೆ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಷಣ, ಸಾಹಿತ್ಯ ಸಮ್ಮೇಳನ, ಧಾರ್ಮಿಕ ಸಮ್ಮೇಳನ, ರಾಜಕೀಯ ಸಮಾವೇಶಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮ, ರಾಷ್ಟ್ರ ಮಟ್ಟದ ಸಂಶೋಧನಾ ಕಮ್ಮಟಗಳಲ್ಲಿ ಭಾಗಿ, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟನೆ, ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಉಪನ್ಯಾಸಕ ಸಂಘದ ಹಾಸನ ತಾಲೂಕಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಹಿತಿಗಳ, ನಟ ನಟಿಯರ, ಚಲನಚಿತ್ರ ನಿರ್ದೇಶಕರ, ಹಲವಾರು ಸಂಪನ್ಮೂಲ ವ್ಯಕ್ತಿಗಳ, ಮಠಾಧೀಶರ ಒಡನಾಡಿಯಾಗಿ ಅವರ ಜೊತೆ ರಾಜಕಾರಣಿಗಳ ಜೊತೆಗೂ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ತನ್ನ ಹುಟ್ಟಿದ ಊರಿನಲ್ಲಿ ಗಾಯತ್ರಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನದ ಆಶ್ರಯವನ್ನು ನೀಡಿದವರು. ಸೂಕ್ತ ಕೃತಿಯ ಪ್ರಧಾನ ಸಂಪಾದಕರಾಗಿ ವಿಮುಖ ನಾಟಕ ಕೃತಿಗೆ ಸಂಭಾಷಣೆ ಬರೆದಿರುವುದು ಶ್ಲಾಘನೀಯ ವಿಚಾರ. ಗುರುವಿರಬೇಕು, ಲೋಕದ ಹಿತಕ್ಕೆ ಗುರುವೆಂಬ ದಿವ್ಯ ಶಕ್ತಿ ಇರಬೇಕು. ವಿದ್ಯೆ ಎಂಬ ಬೆಳಕು ಹರಡಲು ಗುರುವೆಂಬ ಸೂರ್ಯನಿರಬೇಕು. ತಾಮಸವೆಂಬ ಕತ್ತಲೆ ಅಳಿಸಲು ಗುರುವೆಂಬ ಜ್ಞಾನ ಜ್ಯೋತಿ ಇರಬೇಕು. ನಮ್ಮೆಲ್ಲರ ಮಾರ್ಗದರ್ಶಕರಾದ, ಸಂತೋಷದಾಯಕವಾದ, ಸಹಾನುಭೂತಿಯ ಸಾಕಾರ ರೂಪವಾದ ಶ್ರೀಯುತ ರಮೇಶ್ ಎಂ ಅವರನ್ನು ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕ್ರಿಯೇಟಿವ್ ಗುರುದೇವೋಭವ ಕಾರ್ಯಕ್ರಮದಲ್ಲಿ ಕಾರ್ಕಳ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಶೈಕ್ಷಣಿಕ ಸಹಭಾಗಿತ್ವದ HKS ಪದವಿ ಪೂರ್ವ ಕಾಲೇಜು ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದೆ. ವಿದ್ಯಾರ್ಥಿಗಳು ಚಪ್ಪಾಳೆ ನುಡಿ ಮುಖಾಂತರ ಸನ್ಮಾನಿತರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ನಾಯಕರೇ
ಬ್ರಹ್ಮವಿದ್ಯಾ ಭಾಸ್ಕರ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ 137ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ವರ್ಣಮಾತ್ರಮಂ ಕಲಿಸಿದಾತಂ ಗುರು ಎನ್ನುವಂತಹ ಮಾತಿದೆ. ಒಂದು ಅಕ್ಷರವನ್ನು ಕೂಡ ಕಲಿಸಿದವರು ಕೂಡ ನಮಗೆ ಗುರುಗಳು. ನನ್ನೆಲ್ಲ ಗುರುಗಳಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನನ್ನೆಲ್ಲ ಕೇಳುಗ ದೊರೆಗಳೇ, ಗುರುಗಳನ್ನು ತ್ರಿಮೂರ್ತಿಯ ಸ್ಥಾನದಲ್ಲಿಟ್ಟು ನೋಡಿರುವಂತಹದ್ದು ನಮ್ಮ ಸಂಪ್ರದಾಯ. ಈ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ದಿನ ನನ್ನ ಪಾಲಿಗೆ. ಕಾರಣ, ನಾನು ಕನ್ನಡ ಉಪನ್ಯಾಸಕನಾಗಿ ಸೇರಿದ್ದು ಸೆಪ್ಟೆಂಬರ್ 8ನೇ ತಾರೀಕು. ಇಲ್ಲಿಗೆ 25 ವರ್ಷ ಮುಗಿದಿದೆ. ಅದು ಯಾಕೆ ನೆನಪಿದೆ ಅಂದರೆ, ಅಷ್ಟೊಂದು ನೆನಪಿನ ಶಕ್ತಿ ನನಗೇನಿಲ್ಲ. ಇವತ್ತು ಹುಟ್ಟಿದ್ದು ಪೂರ್ಣಚಂದ್ರ ತೇಜಸ್ವಿಯವರ ದಿನ. ಆ ಕಾರಣಕ್ಕಾಗಿ ನನಗೆ ಆ ದಿನ ಪ್ರತಿ ವರ್ಷವೂ ಕೂಡ ನೆನಪಾಗ್ತಾ ಹೋಗುತ್ತೆ. ನಾವು ಪ್ರತಿ ವರ್ಷ 6ನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಇದ್ವಿ. ಕಾರಣಾಂತರದಿಂದ 8ನೇ ತಾರೀಕು ಆ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ವಿಮಲ್ ಸರ್ ಮಾತಾಡುವಾಗ ಒಳ್ಳೊಳಗೆ ಖುಷಿಯಾಯಿತು, ನಾನು ಅವತ್ತು ಕೆಲಸಕ್ಕೆ ಸೇರಿಕೊಂಡಿದ್ದು ಅಂತ. ಅದು ಒಂದು ರೀತಿಯಾದ ಬಯಸದೇ ಬಂದ ಭಾಗ್ಯ ಅಂತ ನಾವು ಹೇಳ್ತೀವಲ್ಲ, ಹಾಗಾಗಿ ಗುರು ಪರಂಪರೆಯಲ್ಲಿ ನಾನು ಅತ್ಯಂತ ದೊಡ್ಡ ಶ್ರೀಮಂತ, ಆರ್ಥಿಕವಾಗಿ ಅಲ್ಲ, ಗುರು ಪರಂಪರೆಯಲ್ಲಿ. ಕಾರಣ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡರು ನನಗೆ ಭರತನಾಟ್ಯ ಶಾಸ್ತ್ರವನ್ನು 15 ದಿನ ಪಾಠ ಮಾಡಿದ್ದಾರೆ. ಹಾಗೆಯೇ ಇನ್ನೋರ್ವ ಕೊನೆಗೆ ಚಪ್ಪಾಳೆ ಹಾಕಿ ಕುವೆಂಪು ವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಚಂದ್ರಶೇಖರ ಕಂಬಾರರವರು ಜನಪದ ಸಾಹಿತ್ಯವನ್ನು ಪಾಠ ಮಾಡಿದ್ದಾರೆ. ಬೇಂದ್ರೆಯವರ ಮಗ ವಾಮನ ಬೇಂದ್ರೆ 4 ತಂತಿ ಕವನ ಸಂಕಲನವನ್ನು 8 ದಿನ ಪಾಠ ಮಾಡಿದ್ದಾರೆ ನನಗೆ. ಹಾಗೆ ಇಂಗ್ಲಿಷ್ ದ್ವಿತೀಯ PUCಯ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿರ್ತಕ್ಕಂತಹ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅಂತ ಇದ್ದಾರೆ. ನೀವು ಮೊದಲ ಭಾಗದಲ್ಲಿ ನೋಡಿದರೆ ಇದೆ ಅವರ ಹೆಸರು. ಅವರು ನಮಗೆ ಶಿವಮೊಗ್ಗದಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿಯೂ ಕೂಡ ಅವ್ರ ಹತ್ರ ನಾನು ಪಾಠ ಕೇಳಿದ್ದೇನೆ. ಹೀಗೆ ಗುರು ಪರಂಪರೆ ಬೆಳೀತಾ ಹೋಗುತ್ತೆ. ಹಾಗಾಗಿ ನಾನು ಹೇಳಿದೆ ಮೊದಲೇ, ಗುರು ಪರಂಪರೆಯಲ್ಲಿ ನಾನು ಶ್ರೀಮಂತ ಅಂತ. ಈ ದಿನ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಡಾಕ್ಟರ್ ರಾಧಾಕೃಷ್ಣನವರು ಈಗಾಗಲೇ ನಿರೂಪಕ ಮಿತ್ರ ಲೋಕೇಶ್ ಸರ್ ಮತ್ತು ನಮ್ಮ ಗಣೇಶ್ ಸರ್ ಎಲ್ಲ ವಿಚಾರಗಳನ್ನು ಕೂಡ ಆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ರಾಧಾಕೃಷ್ಣನವರು ಆಂಧ್ರ ಪ್ರದೇಶದ ಸರ್ವಪಲ್ಲಿ ಕುಟುಂಬದ ಆ ಸ್ಥಳದಲ್ಲಿ ಹುಟ್ಟಿರ್ತಕ್ಕಂಥವರು. ತತ್ವಶಾಸ್ತ್ರದಲ್ಲಿ, ಮನಃಶಾಸ್ತ್ರದಲ್ಲಿ ಹಾಗೂ ಅವರು ಅತಿ ಹೆಚ್ಚು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಆವತ್ತಿನ ಸಂದರ್ಭದಲ್ಲಿ ಭಾರತೀಯ ತತ್ವಶಾಸ್ತ್ರ ಎನ್ನುವಂತಹ ಕೃತಿಗಳನ್ನು ಕೂಡ ಬರೆದಿರುವಂತಹವರು. ಆಂಧ್ರ ವಿಶ್ವವಿದ್ಯಾನಿಲಯದ ಹಾಗೂ ಕಾಶಿಯ ವಿಶ್ವವಿದ್ಯಾನಿಲಯದ, ದೆಹಲಿಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು. ಹಾಗೆ ರಷ್ಯಾದ ರಾಯಭಾರಿಯಾಗಿಯೂ ಕೂಡ ಕೆಲಸವನ್ನು ಮಾಡಿರುವಂಥವರು ರಾಧಾಕೃಷ್ಣನವರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಲಂಡನ್ನ ಅದರ ಪ್ರಾಧ್ಯಾಪಕರಾಗಿಯೂ ಕೂಡ ಕೆಲಸವನ್ನು ಮಾಡಿರುವಂಥವರು ರಾಧಾಕೃಷ್ಣನವರು.
ವಿದ್ಯಾರ್ಥಿಗಳೇ, ಈ ದೇಶದ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಯಾಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಒಂದು ದೇಶದ ರಾಷ್ಟ್ರಪತಿ ಆಗಬಹುದು ಅನ್ನುವುದಕ್ಕೆ ನಮಗೆ ರಾಧಾಕೃಷ್ಣನ್ ಒಂದು ಉದಾಹರಣೆ. ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ದಿವಾನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಕತ್ತೆಯಲ್ಲಿದ್ದ ರಾಧಾಕೃಷ್ಣನ್ ಅವರನ್ನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕರೆಸಿಕೊಳ್ತಾರೆ. ಮತ್ತೆ ಅಲ್ಲಿಂದ ವಾಪಸ್ ಕಲ್ಕತ್ತೆಗೆ ವರ್ಗಾವಣೆ ಆಗುತ್ತೆ. ಆ ಬೀಳ್ಕೊಡುಗೆ ಸಮಾರಂಭವನ್ನು ನಾನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು ವಿದ್ಯಾರ್ಥಿಗಳೇ. ಬೀಳ್ಕೊಡುಗೆ ಸಮಾರಂಭ ಏರ್ಪಡುತ್ತೆ. ಎಲ್ಲ ನಾಗರಿಕರು, ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಇರ್ತಾರೆ. ಅನಿವಾರ್ಯ ಕಾರಣದಿಂದ ಅವ್ರನ್ನ ಸರ್ಕಾರದ ಆದೇಶದ ಮೇರೆಗೆ ಬೀಳ್ಕೊಡುಗೆಯನ್ನು ಕೊಡಲೇಬೇಕಾಗಿರುತ್ತೆ. ರತ್ನ ಗಂಬಳಿಯನ್ನು ಹಾಸಿರ್ತಾರೆ. ಆ ವಿದ್ಯಾರ್ಥಿ ಸಮೂಹ ಸೇರಿರುತ್ತೆ. ಆ ವಿದ್ಯಾರ್ಥಿ ಸಮೂಹದಲ್ಲಿ ರಾಧಾಕೃಷ್ಣನವರ ವಿದ್ಯಾರ್ಥಿ ಯಾರು ಅಂತಂದರೆ ಕರ್ನಾಟಕದ ಮಾಜಿ ದಿವಂಗತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಕೂಡ ಅವರ ವಿದ್ಯಾರ್ಥಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೆ ಅವರ ಒಂದು ಮೆರವಣಿಗೆಯನ್ನು ಮಾಡಬೇಕಾಗಿರುತ್ತೆ. ಆ ರೀತಿಯಾಗಿ ಅಲ್ಲಿಯ ನಾಗರಿಕರು, ವಿದ್ಯಾರ್ಥಿಗಳು ಆಯೋಜನೆಯನ್ನು ಮಾಡಿರ್ತಾರೆ. ಸಾರೋಟಿನಲ್ಲಿ ಕುದುರೆಗಳನ್ನು ಇನ್ನೇನು ಕಟ್ಟಿ ಮೆರವಣಿಗೆಯನ್ನು ಮಾಡಿ ಆ ರಥವನ್ನು ಎಳಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ಕುದುರೆಗಳನ್ನು ಕಟ್ಟಲಿಲ್ಲ, ಬದಲಿಗೆ ವಿದ್ಯಾರ್ಥಿಗಳು ಹೆಗಲನ್ನು ಕೊಟ್ಟರು. ಆ ವಿದ್ಯಾರ್ಥಿಗಳು ಹೆಗಲನ್ನು ಕೊಟ್ಟು ಆ ರಥವನ್ನು ಸುಮಾರು 5 ಕಿಲೋಮೀಟರ್ವರೆಗೆ ಎಳೆದವ್ರನ್ನ ಬೀಳ್ಕೊಟ್ರು. ಇದೊಂದು ಉಪನ್ಯಾಸಕರಲ್ಲಿ ಅತ್ಯಂತ ಒಂದು ಹೆಗ್ಗಳಿಕೆಯಾಗಿರ್ತಕ್ಕಂತಹ ವಿಚಾರ. ಎಷ್ಟು ಪ್ರೀತಿ ವಿಶ್ವಾಸವನ್ನು ಆ ರಾಧಾಕೃಷ್ಣನ್ ಇಟ್ಕೊಂಡಿದ್ರು ಅನ್ನೋದು ಎಲ್ಲ ಶಿಕ್ಷಕರಿಗೂ ಕೂಡ ಅದೊಂದು ಮಾರ್ಗದರ್ಶಕರಾಗಿರ್ತಕ್ಕಂತಹ ವಿಚಾರ, ಮಾರ್ಗದರ್ಶನವಾಗಿರುವಂತಹ ವಿಚಾರವೂ ಕೂಡ ಹೌದು. ಆನಂತರ ಅವರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಸಮಯದ ಅಭಾವ ಇರುವುದರಿಂದ. ಹೀಗೆ ಓದ್ತಾ ಇರುವ ಸಂದರ್ಭದಲ್ಲಿ ಜಪಾನ್ ಸರ್ಕಾರದ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಇದ್ದೆ. ಹೀಗೇನೆ ನಮ್ಮ ವಿಕಾಸರೊಟ್ಟಿಗೆ ಸೇರ್ಕೊಂಡು ಮಾತಾಡ್ತಾ ಆಗ ಅಲ್ಲಿ ನೋಡ್ತೇನೆ, ಅಲ್ಲಿ ವಿಚಾರಗಳನ್ನು ಜಪಾನ್ ಸರ್ಕಾರ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸೋದೇ ಇಲ್ಲ. ಕಾರಣ ಏನು ಅಂದರೆ ಆ ದೇಶದ ಸರ್ಕಾರ ಅಲ್ಲಿಯ ಎಲ್ಲ ಶಿಕ್ಷಕರಿಗೂ ಕೂಡ ಉಚಿತವಾದ ವಾಸಸ್ಥಳವನ್ನು ಕೊಡುತ್ತೆ. ಶಿಕ್ಷಕರ ಹೆಂಡತಿಯರಿಗೆ ಮಗು ಜನಿಸಿದರೆ ಪಿತೃತ್ವ ಸೌಲಭ್ಯಗಳನ್ನು ಕೊಡುತ್ತೆ. ಬಸ್ಸುಗಳಲ್ಲಿ, ಮೆಟ್ರೋಗಳಲ್ಲಿ, ರೈಲುಗಳಲ್ಲಿ ಅವರಿಗೆ ರಿಸರ್ವೇಷನ್ ಇರುತ್ತೆ, ಕುಳಿತುಕೊಳ್ಳೋದಕ್ಕೆ ಸ್ಥಳ. ಹಾಗೆಯೇ ಪ್ರತ್ಯೇಕವಾಗಿ ದಿನಸಿ ಅಂಗಡಿಗಳು ಕೂಡ ಶಿಕ್ಷಕರಿಗಾಗಿಯೇ ಇದೆ. ಅಲ್ಲೆಲ್ಲ ತೆರಿಗೆ ವಿನಾಯಿತಿ ಇರುತ್ತೆ, ಟ್ಯಾಕ್ಸ್ ಫ್ರೀ ಇರುತ್ತೆ. ಹಾಗೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಮಾಜದಲ್ಲಿ ಒಬ್ಬ ಶಿಕ್ಷಕ ಐ.ಡಿ. ಕಾರ್ಡ್ ಇದ್ದರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಸಲ್ಯೂಟ್ ಮಾಡಿ ಜಾಗವನ್ನು ಕೊಡ್ತಾರೆ. ಅವರಿಗೆ ಪಿಂಚಣಿಗಳಾಗಿರ್ಬೋದು, ಹಾಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ಆಸ್ಪತ್ರೆಗಳ ಸೌಲಭ್ಯಗಳಾಗಿರ್ಬೋದು, ಅತಿ ಹೆಚ್ಚು ಸೌಲಭ್ಯಗಳನ್ನು ಪಡೆಯುವಂತಹದ್ದು ಜಪಾನ್ನಲ್ಲಿ ಶಿಕ್ಷಕರು. ಹೇಗೆ ಭಾರತದಲ್ಲಿ ಆರ್ಮಿಯವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು ಇದೆಯೋ, ಹಾಗೆ ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ, ಶಿಕ್ಷಕರ ಮಕ್ಕಳಿಗೂ ಕೂಡ ಉಚಿತ ಮತ್ತು ರಿಯಾಯಿತಿ ದರದಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಪ್ರತಿನಿತ್ಯವೂ ಕೂಡ ಗೌರವಿಸುತ್ತಾರೆ. ಹಾಗಾಗಿ ಅವರು ಶಿಕ್ಷಕ ದಿನಾಚರಣೆಯನ್ನು ಆಚರಿಸೋದಿಲ್ಲ. ಆ ಥರದ ಒಂದಿಷ್ಟು ಅಂಶಗಳನ್ನು ಈ ದೇಶದವರು ಕೂಡ ರೂಢಿಸ್ಕೊಂಡ್ರೆ ಶಿಕ್ಷಕರಿಗೆ ಇನ್ನಷ್ಟು ಗೌರವ ಬರುತ್ತೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮಕ್ಕಳ, ಕರ್ನಾಟಕದಲ್ಲಿ 5351 ಪದವಿ ಪೂರ್ವ ಕಾಲೇಜುಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಕಾಲೇಜುಗಳಿರೋದು 1229, ಅನುದಾನ ರಹಿತ ಕಾಲೇಜುಗಳಿರೋದು 3147. ನೋಡಿ, ಪ್ರತಿ ವರ್ಷವೂ ಕೂಡ ಶಿಕ್ಷಕರ ದಿನಾಚರಣೆನ ಕರ್ನಾಟಕ ಸರ್ಕಾರ ಆಚರಿಸ್ತಾ ಬರ್ತಾ ಇದೆ. ಅಲ್ಲೆಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಮಾತ್ರ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡುವಂತಹವರು ನಾವು. ಗಣಪತಿ ಸರ್ ಕ್ಷಮೆ ಇರಲಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಬೋರ್ಡ್ ಎಕ್ಸಾಮ್ಗಳಾಗಿರಬಹುದು, ಅನುದಾನ ರಹಿತ ಕಾಲೇಜುಗಳೇ ಅದನ್ನು
ಕೊಡ್ತಾ ಇರುವಂತಕ್ಕದ್ದು. ಯಾಕೆ ಈ ಸರ್ಕಾರ ಅನುದಾನ ರಹಿತ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರನ್ನ ಗುರುತಿಸ್ತಾ ಇಲ್ಲ, ಹಾಗೆಯೇ ಅವ್ರನ್ನ ಗೌರವಿಸ್ತಾ ಇಲ್ಲ? ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತಹ ವಿಚಾರ. ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರೇ ಇರ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಇದ್ದರೆ ಈ ಥರದ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಹಿರಿಯ ಉಪನ್ಯಾಸಕರ ಸಲಹೆ ಮಾರ್ಗದರ್ಶನವೂ ಕೂಡ ಪಠ್ಯಪುಸ್ತಕಕ್ಕೆ ಬಂದರೆ ಆ ಪುಸ್ತಕ ಇನ್ನೂ ಕೂಡ ತೂಕ ಆಗುತ್ತೇನೋ ಅಂತ ನನ್ನ ವೈಯಕ್ತಿಕ ಆಶಯ ಕೂಡ ಆಗಿರುತ್ತೆ ಬಂಧುಗಳೇ. ಹಾಗಾಗಿ ಸರ್ಕಾರ ಆ ಕೆಲಸವನ್ನು ಮಾಡ್ತಾ ಇಲ್ವಲ್ಲ. ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡುವ ಜವಾಬ್ದಾರಿ ಸರ್ಕಾರದ್ದು, ಆದರೆ ಆ ಕೆಲಸವನ್ನು ಅದು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಖಾಸಗಿ ಸಂಸ್ಥೆಯವರೇ ಅದನ್ನು ಕೈಗೆತ್ತಿಕೊಂಡು ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನಮ್ಮ HKS ಪದವಿ ಪೂರ್ವ ಕಾಲೇಜು ಮತ್ತು ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದವರು ಕೂಡ ಸರ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ನಾವು ಅವು ಕೆಲಸವನ್ನು ಮಾಡ್ತೇವೆ ಅಂತ ಆ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರತಿ ವರ್ಷ ನುರಿತ ಅನುಭವಿ ಹಾಗೂ ಈ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿಯೇ ಕೂಡ 5 ವರ್ಷಕ್ಕಿಂತಲೂ ಹೆಚ್ಚು ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಗೌರವಿಸಬೇಕು ಅಂತ ಗೌರವಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಮಾಡದೇ ಇರುವ ಕೆಲಸವನ್ನು ನಮ್ಮ ಕ್ರಿಯೇಟಿವ್ ಮತ್ತು HKS ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಂಸ್ಥೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಒಂದು ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಈಗಾಗಲೇ ಗಣನಾಥ್ ಸರ್ ಹೇಳ್ತಾ ಇದ್ರು, ನಾವೆಲ್ಲ ಒಟ್ಟಿಗೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥಾಪಕರು ಹಾಗೂ ನಾನು ಒಟ್ಟಿಗೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಆತ್ಮೀಯತೆಯಿಂದನೂ ಕೂಡ ಇರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸರ್ ಕೂಡ ಹೇಳಿದರು, ಅಲ್ಲಿ ಪಠ್ಯೇತರವಾಗಿ ಹೇಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಅಂತ. ಹಾಗೆ ಆ ನಿಮಿತ್ತವಾಗಿ ಅವರೆಲ್ಲರೂ ಕೂಡ ಆಪ್ತ ಒಂದು ಪರಿಚಯ ಆಯಿತು. ನಾನು ಇಲ್ಲಿಗೆ ಹಾಸನಕ್ಕೆ ಬರೋದಕ್ಕೆ ಕಾರಣ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಎಲ್ಲ ಆಡಳಿತ ಮಂಡಳಿಯವರು ಕೂಡ. ವಿದ್ಯಾರ್ಥಿಗಳೇ, ನಾನು ಮೂಡುಬಿದಿರೆ ಕೆಲಸ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಬೇಲೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು, ಸರ್ಕಾರಿ ಶಿಕ್ಷಕಿ. ಆ ಸಂದರ್ಭದಲ್ಲಿ ನನಗೆ ಬಂದೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಕೆಲಸದ ಒತ್ತಡದಿಂದ. ನನ್ನ ಹಿರಿಮಗಳು ಅಣ್ಣನ ಮನೆಯಲ್ಲಿ, ಚಿಕ್ಕ ಮಗಳು ಅತ್ತೆಯ ಮನೆಯಲ್ಲಿ, ಮನೆಯವರು ಬೇಲೂರಿನಲ್ಲಿ, ನಾನು ಮೂಡುಬಿದಿರೆ. 4 ಜನ 4 ದಿಕ್ಕಲ್ಲಿದ್ವಿ. ತಿಂಗಳಿಗೊಂದ್ಸರಿ ಸೇರ್ಕೊಳ್ಳೋದೇ ನಮ್ಮದು ಒಂಥರ ಅವಿಭಕ್ತ ಕುಟುಂಬ ಆಗಿತ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ಚಂದ್ರಶೇಖರ್ ಸರ್ ಅಂತ ಇದ್ದರು, ಅವರೊಟ್ಟಿಗೆ ಮಾತನಾಡ್ತಾ ಎಲ್ಲ ಆಡಳಿತ ಮಂಡಳಿಯವರಿಗೆ ಮೂಡುಬಿದಿರೆಯಲ್ಲಿ ಸಂಜೆ ಸೇರಿಕೊಂಡು ಮಾತಾಡಿದಾಗ ನನ್ನ ಕಷ್ಟಗಳನ್ನು ಕೂಡ ಹೇಳಿಕೊಂಡೆ. ಅವರು ಕೂಡ ಇಲ್ಲಿ 1 ವರ್ಷ ಪ್ರಾರಂಭ ಮೊದಲೇ ಮಾಡಿದ್ರು. ಆಗ ಸರ್ ಬನ್ನಿ, ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮಗೂ ಕೂಡ ಅನುಕೂಲ ಆಗುತ್ತೆ, ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ರು. ಹೇಗೆ ಕ್ರಿಯೇಟಿವ್ನವರು HKSನೊಟ್ಟಿಗೆ ಶೈಕ್ಷಣಿಕ ಸಹಭಾಗಿತ್ವವನ್ನು ಮಾಡಿಕೊಂಡ್ರೋ ಅದೇ ರೀತಿಯಾಗಿ ನನ್ನ ಸಂಸಾರದೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೂ ಈ ಸಂಸ್ಥೆ ಸಹಕಾರವನ್ನು ಮಾಡಿದೆ. ನಾವೆಲ್ಲ ಒಟ್ಟಿಗಿದ್ದೇವೆ ಮಕ್ಕಳೇ. ಬರೀ ಉದ್ಯೋಗಕ್ಕಾಗಿ ಅಲ್ಲ, ಅದರ ಆಚೆಗಿನ ಬದುಕು, ವೈಯಕ್ತಿಕ ಬದುಕಿಗೂ ಕೂಡ ಗಮನವನ್ನು ಕೊಟ್ಟರು. ಇಲ್ಲಿಗೆ ಬಂದಾಗ ಅಣ್ಣ ಸರ್ ಹೇಳ್ತಾ ಇದ್ರು, ಬಂದೊಂದು 6 ತಿಂಗಳಾದ್ಮೇಲೆ, ಏನು ರಮೇಶ್ರೇ ಹೊಟ್ಟೆ ಜಾಸ್ತಿ ಆಯಿತು ಅಂತ. ಸರ್ ಹೇಳಿದೆ ನಾನು, ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ, ನೆಮ್ಮದಿಯಾಗಿದ್ದೇನೆ ಸರ್ ಅಂತ. ಯಾವ ಉಪನ್ಯಾಸಕ್ಕೂ ನೆಮ್ಮದಿಯಾಗಿದ್ದೇನೆ ಅಂತ ಹೇಳ್ದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ, ವೃತ್ತಿಯ ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲಿ ಕೂಡ ನಾನಿವತ್ತು ನಿಮ್ಮ ಎದುರಿಗೆ ನೆಮ್ಮದಿಯಾಗಿರೋದಕ್ಕೆ, ನನ್ನ ಮಡದಿನ ಇಲ್ಲೇ ಬಂದು ಕೂತಿದ್ದಾರೆ ಇರೋದಕ್ಕೆ ನಮ್ಮ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ನನಗೆ ತುಂಬ ಸಹಕಾರವನ್ನು ಮಾಡಿದೆ. ಇದು ಖಂಡಿತ ಮುಖಸ್ತುತಿಯಲ್ಲ. ಇದು ಎದುರಿಗೆ ಹೊಗಳಿದ್ರೆ ವೇದಿಕೆಯಲ್ಲಿ ಇವರಿಗೆ ಭಾಷಣ ಮಾಡೋಕ್ಕೆ ಬರುತ್ತೆ, ಹೊಗಳ್ತಾ ಇದ್ದಾರೆ ಅಂತ ದಯಮಾಡಿ ತಿಳ್ಕೋಬೇಡಿ. ಇದು ವಾಸ್ತವಿಕವಾಗಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಮಕ್ಕಳೇ. ಹಲವಾರು ಕಡೆ ಇಲ್ಲಿಗೆ ಬಂದಾಗಲೂ ಕೂಡ ಮತ್ತೆ ಹಾಸನದ ನಾನು ಬೇಲೂರಿಂದ ಓಡಾಡಬೇಕಾಯಿತು, ತುಂಬ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಸುರೇಶ್ ಸರ್ ಹತ್ರನೂ ಕೂಡ ಮಾತಾಡಿದೆ. ಮನೆಯವರಿಗೆ ಡೆಪ್ಯುಟೇಷನ್ ಕೂಡ ಮಾಡಿಕೊಡೋದಕ್ಕೆ ತುಂಬ ಸಹಕಾರವನ್ನು ಕೂಡ ಅವರು ಕೂಡ ಮಾಡಿದರು. ಹಾಗಾಗಿ ಇಲ್ಲಿಯ ಉಪನ್ಯಾಸಕರಿಗೆ ಅವರ ವೈಯಕ್ತಿಕ ಬದುಕಿಯೂ ಕೂಡ ಇರುವ ಸಂಸ್ಥೆಗಳು ಕೂಡ ಬೆನ್ನೆಲುಬಾಗಿ ನಿಲ್ಲುತ್ತೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ಕೇವಲ ಕನ್ನಡ ಉಪನ್ಯಾಸಕನಾಗಿ ಮಾತ್ರ ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ,
ಈಗಾಗಲೇ ಸರ್ ಹೇಳಿರೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇನೆ. ಹಾಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಕೂಡ ಸಾರ್ವಜನಿಕರೊಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಅವೆಲ್ಲವೂ ಕೂಡ ಒಂದು ಪ್ಯಾಷನ್ ಆಗಿ ಒಂದು ಪ್ರೀತಿಯಿಂದ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಿ ಅಂತ ಸುರೇಶ್ ಸರ್ ಆಗಾಗ ನಮಗೆ ಹೇಳ್ತಾ ಇರ್ತಾರೆ. ಹಾಗೂ ಉಮೇಲ್ ಸರ್ ಮತ್ತು ಪ್ರಾಂಶುಪಾಲರು ಕೂಡ ನಮಗೆ ಮಾರ್ಗದರ್ಶಕರಾಗಿ ಹೇಗೆ ಆ ಸಣ್ಣ ಲೋಪದೋಷಗಳೇನಾದ್ರು ಇದ್ರೂ ಕೂಡ ಸಲಹೆ ಸೂಚನೆಗಳನ್ನ ಆಯಾ ಸಂದರ್ಭದಲ್ಲೇ ಕೊಡ್ತಾ ಇರ್ತಾರೆ. ಹಾಗಾಗಿ ಆ ಕೆಲಸವನ್ನು ಮಾಡೋದು ಕೂಡ ನನಗೆ ತುಂಬ ಖುಷಿ ಕೊಡುವಂತಹ ಕೆಲಸವೂ ಕೂಡ ಆಗಿದೆ. ಹಾಗೆ ಒಂದು ಆರ್ಥಿಕ ಸಹಕಾರ ಕೂಡ ನಾನು ತೋಟ ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಕಾರ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಒಂದು ಸಾರಿ ಆಕ್ಸಿಡೆಂಟ್ ಆಗಿತ್ತು, ಆ ಸಂದರ್ಭದಲ್ಲಿ ಕೂಡ ರಜೆ ವಿಚಾರಗಳಲ್ಲಿ ತುಂಬ ಸಹಕಾರವನ್ನು ನಮಗೆ ಆಡಳಿತ ಮಂಡಳಿ ಮಾಡಿಕೊಟ್ಟಿದೆ. ಹಾಗಾಗಿ ಯಾವ ಸಂಸ್ಥೆ, ಇಲ್ಲಿಗೆ ಬರೋದಕ್ಕಿಂತ ಮೊದಲು ನಾನು 20 ವರ್ಷ ಬೇರೆ ಕಡೆ ಕೆಲಸವನ್ನು ಮಾಡಿದ್ದೆ, ಯಾವ ಸಂಸ್ಥೆಯೂ ಕೂಡ ವಿದ್ಯಾರ್ಥಿಗಳ ಎದುರಿಗೆ ಈ ರೀತಿಯಾಗಿ ಸನ್ಮಾನವನ್ನು ನನಗೆ ಮಾಡೇ ಇಲ್ಲ. ಅವರೆಲ್ಲ ದುಡಿಸಿಕೊಂಡಿದ್ದಾರೆ, ಇಲ್ಲಿ ದುಡಿದವರಿಗೆ ಗೌರವ ಸಿಗ್ತಾ ಇದೆ. ಹಾಗಾಗಿ ನನಗೆ ಜ್ಞಾನಪೀಠ ಪ್ರಶಸ್ತಿ ಬಂದು ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಪಾಠ ಮಾಡೋ ವಿದ್ಯಾರ್ಥಿಗಳ ಎದುರಿಗೆ ಒಂದು ಗೌರವ ಸ್ವೀಕಾರ ಮಾಡೋದಿದ್ದಿಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಜೀವಮಾನದಲ್ಲಿ ಮತ್ತೆಲ್ಲಿಯೂ ಕೂಡ ಸಿಗಲಾರದು ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕಳೆದ ವರ್ಷ ಸರ್ ಹತ್ರ ನಾನು ಮಾತಾಡ್ತಾ ಇದ್ದೆ, ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಐ ಪ್ರೊಫೈಲ್ ಇರೋ ಗೆಸ್ಟ್ಗಳನ್ನ ಕರೆಸಬೇಕು ಅಂತ ಮಾತಾಡ್ತಾ ಇದ್ದೆ. ಆಗ ಪ್ರಾಂಶುಪಾಲರೊಟ್ಟಿಗೂ ಕೂಡ ನಾನು ಮಾತಾಡಿದ್ದೆ. ಅಂತಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಮರಿಮಗಳು ಕವಿತಾ ಸರ್ವಪಲ್ಲಿ ಅಂತ ಅಮೇರಿಕಾದಲ್ಲಿದ್ದಾರೆ, ನನಗೆ ಅವ್ರ ಸಂಪರ್ಕದಲ್ಲಿದ್ದಾರೆ ಸರ್, ಕರ್ಸೋಣ ಅಂತ. ಆದರೆ ಆ ಸಂದರ್ಭದಲ್ಲಿ ತುಂಬ ಡೆಂಗು ಹರಡಿತ್ತು. ಆ ಕಾರಣಕ್ಕಾಗಿ ಅವರು ಕವಿತಾ ಮೇಡಮ್ ಹೇಳಿದರು, ಕಾನ್ಫರೆನ್ಸ್ ಮಾಡಬಹುದಾ ಅಮೇರಿಕಾದಿಂದನೇ ಕೂತು, ಅಲ್ಲಿಗೆ ಬರೋದಕ್ಕೆ ತುಂಬ ವಾತಾವರಣ ಕಲುಷಿತ ಆಗಿದೆ ಅಂತ ಹೇಳಿದರು. ಹಾಗಾಗಿ ಅದು ಬೇಡ ಅಂತ ಬಿಟ್ವಿ. ಮುಂದೆ ಅವಕಾಶವನ್ನು ಮಾಡಿಕೊಟ್ರೆ ಎಲ್ಲ ಆಡಳಿತ ಮಂಡಳಿಯವರು ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ನಾವು ಅವ್ರನ್ನ ಕಣ್ ತುಂಬಿಕೊಳ್ಬೇಕು ಅಂತ ಮಹದಾಸೆ ಇದೆ. ತಮ್ಮ ಅನುಮತಿಯ ಮೇರೆಗೆ ಅವರ ಮರಿಮಗಳು ಮದುವೆ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲೇ. ಕವಿತಾ ಸರ್ವಪಲ್ಲಿ ಏನಿದ್ದಾರೆ ಅವರು ಮದುವೆ ಆಗಿರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಹತ್ರ ಪಂಚನಹಳ್ಳಿ ಅಂತ. ಹಾಗಾಗಿ ಅವರ ಗಂಡ ಸಂದೀಪ್ ಅಂತ. ಸೊ ಅವರೆಲ್ಲ ನಮಗೆ ತುಂಬ ಒಂದು ಆತ್ಮೀಯ ವಲಯದಲ್ಲಿ ಪರಿಚಯ ಇರ್ತಕ್ಕಂಥವ್ರು. ಹಾಗಾಗಿ ಅನುಮತಿಯನ್ನು ಕೊಟ್ಟರೆ ಈ ವೇದಿಕೆಗೆ ಅವ್ರನ್ನ ಕರೆಸಬೇಕು ಅಂತ ನನ್ನ ವೈಯಕ್ತಿಕ ಆಸೆಯೂ ಕೂಡ ಇದೆ. ಅದು ಮುಂದೆ ನೋಡೋಣ ವಿದ್ಯಾರ್ಥಿಗಳೇ. ಯೋಧನ ಕೈಗಂಟಿದ ರಕ್ತ, ಒಬ್ಬ ರೈತನ ಕೈಗಂಟಿದ ಮಣ್ಣು, ಒಬ್ಬ ಶಿಕ್ಷಕನ ಕೈಗಂಟಿದ ಚಾಕ್ ಪೀಸ್ ಧೂಳು ದೇಶದ ಇತಿಹಾಸವನ್ನೇ ಬದಲಿಸಬಲ್ಲದು. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.